ಏನ್ ಗೊತ್ತಾ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಮೊದಲಿಗೆ ಸಮಸ್ತ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಈ ನವರಾತ್ರಿ ಸಂಭ್ರಮದಲ್ಲಿ ಒಂದಷ್ಟು ವಸ್ತುಗಳನ್ನ ಮನೆಗೆ ತಂದ್ರೆ ಅದನ್ನ ಶುಭ ಅಂತ ಭಾವಿಸಲಾಗುತ್ತೆ. ಹಾಗಾದ್ರೆ ಯಾವ ವಸ್ತುಗಳನ್ನ ನವರಾತ್ರಿ ಸಂಭ್ರಮದಲ್ಲಿ ಮನೆಗೆ ತಂದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ರಾಧಾ ಕೃಷ್ಣ ಫೋಟೋ. ರಾಧೆ ಹಾಗೂ ಕೃಷ್ಣ ಫೋಟೋ ಅತ್ಯಂತ ಶುಭ ಅಂತ ಭಾವಿಸಲಾಗುತ್ತೆ. ಬಹುತೇಕರು ಈ ಫೋಟೋವನ್ನ ಮನೆಯಲ್ಲಿ ಇರಿಸ್ಕೊಳ್ತಾರೆ. ನವರಾತ್ರಿ ಸಂಭ್ರಮದಲ್ಲಿ ಯಾರ ಮನೆಯಲ್ಲಿ ಈ ಫೋಟೋ ಇಲ್ವೋ ಅವರು ತಂದು ಇರಿಸಿದ್ರೆ ಆ ಮನೆಗೆ ಒಳ್ಳೆಯದಾಗತ್ತೆ ಅನ್ನೋದು ನಂಬಿಕೆ. ಈ ಫೋಟೋವನ್ನ ಬೆಡ್ರೂಮ್ ಅಲ್ಲಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಭಾವಿಸಲಾಗತ್ತೆ. ಇನ್ನು ಗಣೇಶನ ಫೋಟೋ ಅಥವಾ ಗಣೇಶನ ಮೂರ್ತಿ. ಬಹುತೇಕರು ವಿಘ್ನ ನಿವಾರಕ ಗಣೇಶನ ಫೋಟೋವನ್ನ ಅಥವಾ ವಿಗ್ರಹವನ್ನ ಮನೆಯಲ್ಲಿ ಇರಿಸ್ಕೊಂಡಿರ್ತಾರೆ. ಯಾರ ಮನೆಯಲ್ಲಿ ಈ ಗಣೇಶನ ಮೂರ್ತಿ ಅಥವಾ ವಿಗ್ರಹ ಇಲ್ವೋ ಅಂತವರು ನವರಾತ್ರಿಯ ಸಂಭ್ರಮದಲ್ಲಿ ಈ ಫೋಟೋ ಅಥವಾ ವಿಗ್ರಹವನ್ನ ಮನೆಗೆ ತಂದ್ರೆ ಅದು ಶುಭ ಅಂತ ಭಾವಿಸಲಾಗುತ್ತೆ. ಹಾಗೆ ಯಾರಿಗಾದ್ರೂ ಗಿಫ್ಟ್ ಮಾಡೋದಾದ್ರೂ ಕೂಡ ನವರಾತ್ರಿ ಸಂಭ್ರಮದಲ್ಲಿ ಕೊಟ್ರೆ ಚೆನ್ನಾಗಿರತ್ತೆ ಅಂತ. ಇನ್ನು ತುಳಸಿ ಗಿಡ. ಬಹುತೇಕ ಹಿಂದೂಗಳ ಮನೆಯಲ್ಲಿ ಈ ತುಳಸಿ ಗಿಡ ಇದ್ದೇ ಇರುತ್ತೆ. ಈ ತುಳಸಿ ಗಿಡವನ್ನ ಪ್ರತಿದಿನ ಪೂಜಿಸುವವರು ಇರ್ತಾರೆ. ಯಾರ ಮನೆಯಲ್ಲಿ ತುಳಸಿ ಗಿಡ ಇಲ್ಲ, ನಾವು ನೆಡಬೇಕು ತರಬೇಕು ಅಂತ ಅಂದ್ಕೊಂಡಿರ್ತಾರೋ ಅಂಥವರು ನವರಾತ್ರಿಯ ಸಂಭ್ರಮದಲ್ಲಿ ತಂದರೆ ಚೆನ್ನಾಗಿರತ್ತೆ, ಶುಭ ಆಗತ್ತೆ ಅನ್ನೋದು ನಂಬಿಕೆ. ಇನ್ನು ಚಿನ್ನ ಬೆಳ್ಳಿ. ಚಿನ್ನ ಮತ್ತು ಬೆಳ್ಳಿಯನ್ನ ಅದೃಷ್ಟದ ಸಂಕೇತ ಅಂತ ಭಾವಿಸಲಾಗತ್ತೆ. ಸಾಮಾನ್ಯ ಹೆಚ್ಚಿನವರು ಚಿನ್ನ ಮತ್ತು ಬೆಳ್ಳಿಯನ್ನ ಹಬ್ಬದ ಸಂಭ್ರಮದಲ್ಲಿ ಖರೀದಿ ಮಾಡ್ತಾರೆ. ಅದರಲ್ಲೂ ಯಾರು ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿಸಬೇಕು ಅಂತ ಅಂದ್ಕೊಂಡಿರ್ತಾರೋ ಅಂಥವರು ನವರಾತ್ರಿ ಸಂಭ್ರಮದಲ್ಲಿ ಖರೀದಿ ಮಾಡಿದ್ರೆ ಅದರಿಂದ ಒಳ್ಳೆಯದಾಗತ್ತೆ ಅನ್ನೋದು ನಂಬಿಕೆ. ಇನ್ನು ಒಂದಷ್ಟು ಪದಾರ್ಥಗಳು, ಆಹಾರ ಪದಾರ್ಥಗಳನ್ನ ಕೂಡ ನವರಾತ್ರಿಯ ಸಂಭ್ರಮದಲ್ಲಿ ಮನೆಗೆ ತಂದ್ರೆ ಶುಭ ಅಂತ ಭಾವಿಸಲಾಗತ್ತೆ. ಯಾವ್ಯಾವ ವಸ್ತುಗಳನ್ನ ಈ ನವರಾತ್ರಿ ಸಂಭ್ರಮದಲ್ಲಿ ಮನೆಗೆ ತರಬೇಕು ನೋಡೋಣ. ಕಲ್ಲುಪ್ಪು ನಿಮಗೆಲ್ಲ ಗೊತ್ತಾ ಇದೆ. ಬಹುತೇಕರು ಇದು ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ಕಲ್ಲುಪ್ಪು ಸಹಾಯ ಮಾಡುತ್ತೆ ಅಂತ ಭಾವಿಸ್ತಾರೆ. ಅಲ್ಲಲ್ಲಿ ಕಲ್ಲುಪ್ಪುಗಳನ್ನ ಇಟ್ಟರೆ ಆ ಮನೆಗೆ ಯಾವುದೇ ರೀತಿಯಾದಂಥ ದೃಷ್ಟಿ ತಗುಲೋದಿಲ್ಲ, ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳು ಇರೋದಿಲ್ಲ ಅಂತ. ಇನ್ನು ನವರಾತ್ರಿ ಸಂಭ್ರಮದಲ್ಲಿ ಕಲ್ಲುಪ್ಪನ್ನ ತಂದು ಮನೆಯಲ್ಲಿ ಅಲ್ಲಲ್ಲಿ ಇರಿಸೋದ್ರಿಂದ ಒಳ್ಳೇದಾಗತ್ತೆ ಅಂತ ಭಾವಿಸಲಾಗತ್ತೆ. ಇನ್ನು ಹಣ್ಣು ಹಂಪಲು. ಸಾಮಾನ್ಯವಾಗಿ ನವರಾತ್ರಿ ಸಂಭ್ರಮದಲ್ಲಿ ಕೆಲವರು ಮಾಂಸಾಹಾರಿಗಳಾಗಿದ್ರೂ ಕೂಡ ಮಾಂಸ ಆಹಾರವನ್ನ ಸೇವನೆ ಮಾಡೋದಿಲ್ಲ. ಅಂಥವರು ನವರಾತ್ರಿ ಸಂಭ್ರಮದಲ್ಲಿ ಹಣ್ಣು ಹಂಪಲುಗಳನ್ನ ತಂದು ಸೇವನೆ ಮಾಡಿದ್ರೆ ಉತ್ತಮ, ಆ ಮನೆಗೆ ಶ್ರೇಯಸ್ಸು ಲಭಿಸುತ್ತೆ ಅಂತ ಭಾವಿಸಲಾಗತ್ತೆ. ಹಾಗೆ ಡ್ರೈ ಫ್ರೂಟ್ಸ್. ಸಾಮಾನ್ಯವಾಗಿ ನವರಾತ್ರಿ ಸಂಭ್ರಮದಲ್ಲಿ ಹೆಚ್ಚಿನವರು ಉಪವಾಸವನ್ನ ಪಾಲನೆ ಮಾಡ್ತಾರೆ. ಅಂಥವರು ಹೆಚ್ಚಾಗಿ ಡ್ರೈ ಫ್ರೂಟ್ಸ್ಗಳನ್ನ ಸೇವನೆ ಮಾಡ್ತಾರೆ. ಡ್ರೈ ಫ್ರೂಟ್ಸ್ ಅನ್ನ ನವರಾತ್ರಿ ಸಂಭ್ರಮದಲ್ಲಿ ತಂದು ಸೇವನೆ ಮಾಡೋದು, ಜೊತೆಗೆ ದೇವರಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸೋದು ಕೂಡ ಬಹಳ ಶುಭ ಅಂತ ಭಾವಿಸಲಾಗತ್ತೆ. ಇನ್ನು ಹಾಲಿನ ಉತ್ಪನ್ನಗಳಂದ್ರೆ ನಿಮ್ಗೆ ಗೊತ್ತೇ ಇದೆ. ಹಾಲಿರ್ಬೋದು, ಹಾಗೇನೆ ಪನ್ನೀರ್ ಇರ್ಬೋದು, ಮೊಸರು, ಮಜ್ಜಿಗೆ, ಇಂಥ ವಸ್ತುಗಳನ್ನ ತಂದ್ರೂ ಕೂಡ ಶುಭ ಅಂತ ಭಾವಿಸಲಾಗತ್ತೆ. ಇನ್ನು ಸಾಬುದಾನ. ನವರಾತ್ರಿ ಉಪವಾಸದ ಸಂದರ್ಭದಲ್ಲಿ ಹೆಚ್ಚಿನವರು ಸಾಬುದಾನವನ್ನ ಬಳಕೆ ಮಾಡ್ತಾರೆ. ಅದರಿಂದ ತಯಾರಿಸಿದಂತ ಆಹಾರವನ್ನ ಸೇವನೆ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಒಳ್ಳೇದಾಗತ್ತೆ ಅಂತ ಭಾವಿಸಲಾಗತ್ತೆ. ಹಾಗೇನೆ ಇದರ ಜೊತೆಗೆ ಒಂದಷ್ಟು ಪೂಜಾ ಕಾರ್ಯಗಳನ್ನ ಕೂಡ ಮಾಡಬೇಕಾಗತ್ತೆ. ಪ್ರತಿದಿನ ದುರ್ಗಾದೇವಿಗೆ ದೀಪವನ್ನ ಹಚ್ಚಿ ದೇವಿಯ ಆರಾಧನೆ ಮಾಡೋದ್ರಿಂದ ಆ ಮನೆಗೆ ಒಳ್ಳೇದಾಗತ್ತೆ. ಮುಖ್ಯವಾಗಿ ನವರಾತ್ರಿ ಸಂಭ್ರಮದಲ್ಲಿ ಒಂದಷ್ಟು ದೈವಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ್ರೆ ಒಳ್ಳೇದಾಗತ್ತೆ ಅನ್ನೋದು ಒಂದಷ್ಟು ನಂಬಿಕೆ. ಹಾಗೇನೆ ಈ ಸಂದರ್ಭದಲ್ಲಿ ನಮ್ಮಿಂದ ಎಷ್ಟು ಇನ್ನೊಬ್ಬರಿಗೆ ಸಹಾಯ ಆಗತ್ತೋ ಅದನ್ನ ಮಾಡೋದ್ರಿಂದ, ದಾನ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಒಳ್ಳೆಯದಾಗತ್ತೆ ಅನ್ನೋದು ನಂಬಿಕೆ. ಎಲ್ಲ ಆಚಾರ ವಿಚಾರಗಳು ನಿಂತಿರೋದು ನಂಬಿಕೆಯ ಮೇಲೆ. ನಮ್ಮ ನಂಬಿಕೆ ಅನುಸಾರ ನಾವು ಆ ಆಚರಣೆಯಲ್ಲಿ ತೊಡಗ್ತೀವಿ. ಇದು ನಾವು ನಿಮ್ಗೆ ಮಾಡಬೇಕು ಅಂತ ಹೇಳೋದಲ್ಲ, ಎಲ್ಲವೂ ಕೂಡ ನಂಬಿಕೆಗೆ ಬಿಟ್ಟಿದ್ದು. ವೀಕ್ಷಕರೇ, ಈ ವಿಡಿಯೋದ ಬಗ್ಗೆ ನಿಮಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಇನ್ನಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮವರ ಜೊತೆ ಶೇರ್ ಮಾಡಿ. ಸಿರಿಗನ್ನಡಂ ಗೇಲ್ಗೆ, ಸಿರಿಗನ್ನಡಂ ಬಾಲ್ಗೆ.